ಎಲ್ಲರಿಗೂ ನಮಸ್ಕಾರ. ಏನು ನಮ್ಮ ದೇವಾಂಗ ಸಂಘ ಏನಿದೆ, ದೇವಾಂಗ ಹಾಸ್ಟೆಲ್ ರೋಡ್ನಲ್ಲಿ ಅದಕ್ಕೆ ಸ್ಥಾಪನೆಯಾಗಿ ಮಹನೀಯರೆಲ್ಲ ಸ್ಥಾಪನೆ ಮಾಡಿ 100 ವರ್ಷ ಕಳೆದಿದೆ. ಆ 100 ವರ್ಷನ ಸಂಭ್ರಮ ಮಾಡುವಂಥ ವಿಚಾರವಾಗಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರಣದಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲ ಸಮಾಜದವ್ರು, ಎಲ್ಲ ನಮ್ಮ ದೇವಾಂಗ ಸಮಾಜದವ್ರನ್ನು ಆಹ್ವಾನ ಮಾಡಿ ಅದರಲ್ಲಿ ಭಾಗವಹಿಸಿ ಅವರು ಕೂಡ ಆ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಪ್ರಚಾರದ ನಿಮಿತ್ತವಾಗಿ ದೇವಾಂಗ ಜ್ಯೋತಿಯನ್ನು ಪ್ರತಿ ಬಡಾವಣೆಗಳಿಗೆ ತೊಗೊಂಡ್ಬರ್ತಾ ಇದ್ದೀವಿ. ಪ್ರಾರಂಭ ದೇವಾಂಗ ಸಂಘ ಚೌಡೇಶ್ವರಿ ದೇವಸ್ಥಾನದಿಂದ ಕಬ್ಬನ್ಪೇಟೆಯಿಂದ 1924ರಲ್ಲಿ ಪ್ರಾರಂಭ. 1924ರಲ್ಲಿ ದೇವಾಂಗ ಸಂಘ ಸ್ಥಾಪನೆ ಆಗಿದೆ. 2024ಕ್ಕೆ 100 ವರ್ಷ ಕಂಪ್ಲೀಟ್ ಆಗಿ ಈಗ 2025 ಮುಂದೆ ಹೋಗ್ತಾ ಇದೆ. 101ನೇ ವರ್ಷ ದಾಟಿ ಹೋಗ್ತಾ ಇದೆ. ಆ ಇದರಿಂದ ಈಗೆಲ್ಲ ದೊಡ್ಡದಾಗಿ ವಿಜೃಂಭಣೆಯಿಂದ ಎಲ್ರಿಗೂ ಸಂಭ್ರಮ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಇದು ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರದಲ್ಲಿ ನಮ್ಮನ್ನು ಯಾರನ್ನೂ ಗುರುತಿಸ್ತಾ ಇಲ್ಲ. ಆ ಗುರುತಿಸೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅನ್ನೋ ಜೊತೆಗೆ ಸರ್ಕಾರ ನಮ್ಮನ್ನು ಗುರುತಿಸ್ಲಿ, ನಮ್ಮ ಇದು ಕಷ್ಟ ಸುಖಗಳನ್ನು ಕೇಳಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರಕ್ಕೆ ಏನು ಮಾಹಿತಿ ತಿಳಿಸಿದ್ದೀರಿ ನೀವು? ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ತಲುಪುತ್ತೆ, ಲಾಸ್ಟ್ ದಿವಸ ನಿಮ್ಮ ಒಂದು ಅಭಿಪ್ರಾಯ ಸರ್ಕಾರಕ್ಕೆ ತಿಳಿಸಿದ್ದೀರಾ? ಸರ್ಕಾರಕ್ಕೆ 100% ತಿಳಿಸಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ತದನಂತರ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳಂತ ಧರ್ಮೇಂದ್ರ ಪ್ರಧಾನ್ ಅವರು, ಪ್ರಹ್ಲಾದ್ ಜೋಶಿ, ಜವಳಿ ಮಂತ್ರಿಗಳು ಎಲ್ಲ ಬರ್ತಾ ಇದ್ದಾರೆ. ದಯವಿಟ್ಟು ನೀವು ಕೂಡ ಸಕುಟುಂಬ ಪರಿವಾರ ಸಮೇತರಾಗಿ ದಯವಿಟ್ಟು ಬೆಳಿಗ್ಗೆನೆ ಬಂದು ದಿನಾಂಕ 4/1/2026 ಭಾನುವಾರ, ಇದೇ ಮುಂದಿನ ಭಾನುವಾರ. ದಯವಿಟ್ಟು ಸ್ಥಳ ಗಾಯತ್ರಿ ವಿಹಾರ್ ಗೇಟು. ದಯವಿಟ್ಟು ಬನ್ನಿ. ಎಲ್ಲ ವ್ಯವಸ್ಥೆನೂ ಅಲ್ಲೇ ಮಾಡ್ಕೊಂಡಿರ್ತೀವಿ. ಕುಟುಂಬ ಸಮೇತ ಬನ್ನಿ, ಎಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮಿಸೋಣ. ಗಿರೀಶ, ಇಷ್ಟೊಂದೆಲ್ಲ ಪರಿಚಯ ಇಟ್ಕೊಂಡು ಸರ್, ನೀವು ಪರಿಚಯ ಇದ್ದೀರಾ, ಗಿರೀಶನ್ ಪರಿಚಯನ ನಮ್ಗೊಂಚೂರು ಮೆಸೇಜ್ ಕೊಟ್ಟರೆ ನಮ್ಮೂರಲ್ಲಿ ಒಂಚೂರು ಹಬ್ಬ ವಾತಾವರಣ ಮೂಡಿಸ್ಬೋದಾಗಿತ್ತಲ್ವಾ? ನಾವು 3 ಗಂಟೆಗೆ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡವರು 6 ಗಂಟೆಗೆ ಅಲ್ಲೇ ಬಿಟ್ವಿ. ವ್ಯವಸ್ಥೆಯಲ್ಲಿ ತುಂಬ ಅಡಚಣೆ ಇತ್ತು. ಇಲ್ಲಿ ಯಾವುದಕ್ಕೂ ಪ್ರಿಪ್ರೇಷನ್ ಕಮ್ಮಿ ಇತ್ತು. ಆದರೂ ಇಷ್ಟೊಂದು ಜನ ಸೇರಿದ್ದೀರಾ, ನಮಗೆ ತುಂಬ ಸಂತೋಷ ಆಯಿತು. ಧನ್ಯವಾದ. ಇನ್ನೂ ಒಂಚೂರು ನಮ್ದು